ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನ ನಾಲಿಗೆ ಕಟ್ ಮಾಡಿದ ಘಟನೆ ತಡರಾತ್ರಿ ನಡೆದಿದೆ. ಇನ್ನು ದುಷ್ಕರ್ಮಿಗಳು ಈ ಒಂದು ನಾಲಿಗೆಯನ್ನ ಕಟ್ ಮಾಡಿದ್ದಾರೆ. ಯುವಕನದ್ದು ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯ ಎಮ್ಮಡಿಹಳ್ಳಿಯಲ್ಲಿ ಘಟನೆ ನಡೆದಿದೆ. ಒಡಿಶಾ ಮೂಲದ ಬಿಜು ನಾಯಕ್ ನಾಲಿಗೆಯನ್ನ ಕಟ್ ಮಾಡಲಾಗಿದೆ. ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಬಿಜುಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆದರೆ ಬಿಜು ಮಾತನಾಡೋಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಘಟನೆ ಹೇಗಾಯಿತು, ಯಾರು ತನ್ನ ನಾಲಿಗೆಯನ್ನ ಕಟ್ ಮಾಡಿದ್ದು ಅಂತ ಹೇಳಿ ಆತನಿಗೆ ಹೇಳೋಕಾಗ್ತಿಲ್ಲ. ಕೇವಲ ಸನ್ನೆ ಮೂಲಕ ಮಾಹಿತಿಯನ್ನ ತಿಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಬಿಜು ನಾಯಕ್. ಆದರೆ ಅದು ಅರ್ಥವಾಗದೆ ಪೊಲೀಸರು ಸಾಕಷ್ಟು ಪರದಾಟ ಅನುಭವಿಸುತ್ತಿದ್ದಾರೆ. ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಕೇಸ್ ಕೂಡ ದಾಖಲಾಗಿದೆ. ಫೋಟೋ ಗಮನಿಸಬಹುದಾಗಿದೆ. 20 ವರ್ಷದ ಬಿಜು ನಾಯಕ್ ನಾಲ್ಗೆಯನ್ನ ಕಟ್ ಮಾಡಲಾಗಿದೆ. ಘಟನೆ ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಹೇಗಾಯ್ತು ಘಟನೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಸಿಗ್ತಾ ಇದೆಯಾ? ಯಾಕಂತಂದ್ರೆ ಇವನಿಗೆ ನಾಲ್ಗೆ ಕಟ್ ಮಾಡೋದ್ರಿಂದ ಸನ್ನೆ ಮೂಲಕ ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪೊಲೀಸರಿಗೂ ಕೂಡ ಕಷ್ಟ ಆಗ್ತಿರೋದು ಅಂತ ಹೇಳಿ. ಸೊ ಏನ್ ಡೀಟೇಲ್ಸ್ ಸಿಕ್ಕಿದೆ ಸದ್ಯಕ್ಕೆ? ಬೆಂಗಳೂರು ಹೊರವಲಯದ ಇಮ್ಮಡಿಹಳ್ಳಿಯಲ್ಲಿ ಘಟನೆ ನಡೆದಿರುವಂತದ್ದು. ವೈಟ್ ಫೀಲ್ಡ್ ಇಂದ ಸುಮಾರು 7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಏನು ಗಾಯಾಳು ಆಗಿರುವಂತಹ ಒರಿಸ್ಸಾ ಮೂಲದ ಬಿಜು ನಾಯಕ್ ಅಂತ ಹೇಳಿ ಆತನಿಗೆ 20 ವರ್ಷ. ಈತ ಕೂಲಿ ಕೆಲಸಕ್ಕಾಗಿ ಮತ್ತೆ ಬಿಲ್ಡಿಂಗ್ ವರ್ಕ್ ಗಳನ್ನ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಂತ. ಅದರಂತೆ ನಿನ್ನೆ ರಾತ್ರಿ ಆತನನ್ನ ಯಾರೋ ಬಂದಂತಹ 5-6 ಜನ ಹುಡುಗರು ಸೇರ್ಕೊಂಡು ಆತನನ್ನ ನಾಲ್ಗೆಯನ್ನ ಕಟ್ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಬಂದಿತ್ತು. ಆದ್ರೆ ಅದು ಹೇಗಾಯ್ತು, ಯಾವ ಕಾರಣಕ್ಕಾಯ್ತು ಅನ್ನೋದ್ರ ಬಗ್ಗೆ ಸ್ವತಃ ಆ ಯುವಕನ ಹೇಳ್ಬೇಕಾಗುತ್ತೆ. ಆದ್ರೆ ಯುವಕನ ನಾಲ್ಗೆ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಮಾತನಾಡಲು ಸಹಿತ ಸದ್ಯ ಆತನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇರುವಂತದ್ದು. ಮತ್ತೆ ಏನು ಸ್ಥಳೀಯರು ಹೇಳ್ತಿರುವಂತೆ ಈ ಕಾರಣ ಘಟನೆಗೆ ಆತ ಯಾವಾಗ ನಾಲ್ಗೆ ಕಟ್ ಆಯ್ತು ಅಂತ ಹೇಳಿ ಏನು ಅಳ್ತಾ ಓಡ್ ಬಂದಿರುವಂತದ್ದು. ಮತ್ತೆ ಬಾಯಲ್ಲೆಲ್ಲ ರಕ್ತ ಸುರಿಸಿತ್ತು. ಇದನ್ನ ನೋಡಿ ನಾವು ಆಸ್ಪತ್ರೆ ಸೇರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸನ್ನೆ ಮೂಲಕ ಆತ ಹೇಳ್ತಿರುವಂತದ್ದು 5-6 ಮಂದಿ ಬಂದಿದ್ರು, ಮತ್ತೆ ಕ್ಷುಲ್ಲಕ ಕಾರಣಕ್ಕೆ ನನ್ನ ಮೇಲೆ ಅಲ್ಲೇ ನಡೆಸಿದ್ರು ಅನ್ನೋದನ್ನ ಆತ ಸನ್ನೆ ಮಾಡಿ ಹೇಳ್ತಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಅದಾದ ಬಳಿಕ ತೀವ್ರ ರಕ್ತಸ್ರಾವ ಆದ ಹಿನ್ನೆಲೆಯಲ್ಲಿ ಈಗ ಆತನನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿರುವಂತದ್ದು. ಮತ್ತೆ ಆತನಿಗೆ ಇನ್ನೂ ಸಹಿತ ಮಾತು ಬರದೇ ಇರುವಂತಹ ಕಾರಣ ಪೊಲೀಸರು ಆತನಿಗೆ ಏನು ಗುಣಮುಖ ಆದಂತಹ ಬಳಿಕ ಆತನ ಬಳಿ ಇನ್ನು ರೈಟಿಂಗ್ ಮೂಲಕ ಹೇಳಿಕೆಯನ್ನು ಪಡೆದುಕೊಂಡು ಆದ ಬಳಿಕ ಆರೋಪಿಗಳಿಗಾಗಿ ಉತ್ತರ ನಡೆಸುವಂತಹ ಕೆಲಸ ಕೂಡ ಮಾಡಬೇಕಾಗಿದೆ. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.